ಕ್ಷಮೆ ಇಲ್ಲ ನಾನು ಮಾಡಿರೋ ತಪ್ಪಿಗೆ. ಅದಕ್ಕೋಸ್ಕರನೇ ಇದಕ್ಕೆ ನನಗೆ ಶಿಕ್ಷೆ ಆಗಲೇಬೇಕು. ಇನ್ನು ನನ್ನ ಜೀವನನ ಯಾರು ಸರಿ ಮಾಡೋಕ್ಕಾಗಲ್ಲ. ನನ್ನ ಜೀವನದಲ್ಲಿದ್ದ ಖುಷಿ ಎಲ್ಲ ದೂರ ಹೊರಟೋಯ್ತು. ಆದ್ರೆ ಈಗ ಏನಾಗಿದೆ, ಇದಕ್ಕೆ ನಂಗೆ ಶಿಕ್ಷೆ ಆಗಲೇಬೇಕು. ಒಳ್ಳೇದಾಯ್ತು ನಾನು ದೂರ ಆಗೋದ್ರಿಂದ ನೀವು ಒಂದಾಗಿರ್ತೀರ. ಆದ್ರೆ ನನ್ನ ತಪ್ಪ ಆಲೋಚನೆಯಿಂದ ದೊಡ್ಡ ಶಿಕ್ಷೆ ಆಗಲೇಬೇಕು. ನಾನು ಅನ್ಕೊಂಡಿರ್ಲಿಲ್ಲ ನನ್ನ ತಪ್ಪಿಂದ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಅದರಿಂದ ನಾನು ನಿಮ್ಮೆಲ್ಲರಿಂದ ದೂರ ಹೋಗ್ತಿದ್ದೀನಿ. ಆದ್ರೆ ಒಂದೇ ಒಂದು ಆಸೆ ನನಗೆ. ಆ ಆಸೆ ಏನು ಅಂತಂದ್ರೆ ಮಹದೇವ, ಯಾರ ದೃಷ್ಟಿ ಬಿದ್ದಿದ್ಯೋ ನಮ್ಗೆಲ್ಲರಿಗೂ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆ. ಗೊತ್ತಿಲ್ವಲ್ಲ ಯಾವ ದೇವ್ರಿಗೆ ಯಾವ ಹರಕೆ ಬಾಕಿ ಇದೆಯೋ, ಅದಕ್ಕೆ ಇಷ್ಟೆಲ್ಲ ಅನುಭವಿಸ್ಬೇಕಾಗಿದೆ ಎಲ್ರು. ಸ್ಮಾಲ್ ಅಮ್ಮೋರೆ, ಒಂದ್ ವೇಳೆ ದರ ಅಮ್ಮೋರೇನಾದ್ರೂ ಸತ್ತೋಗಿಲ್ಲ ತಾನೆ? ಒಳ್ಳೆ ಮಾತಾಡಕ್ ಬರ್ಲಿಲ್ಲ ಅಂದ್ರೆ ಬಾಯ ತೆಗಿಬೇಡ. ನೀನ್ ಹೇಳಿರೋ ಮಾತೇನಾದ್ರೂ ಸತ್ಯ ಆಯ್ತು ಅಂತಿಟ್ಕೋ. ಧರಾ ಸೊಸೆಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು, ಆ ಪೂಜಾ ಈ ಮನೆಯಲ್ಲಿ ಪರ್ಮನೆಂಟ್ ಆಗಿದ್ದು ಬಿಡ್ತಾಳೆ. ಅವಳಿ ಮನೆಗೆ ಬೇಡದೇ ಇರೋಳಗಿರೋದೇ ಒಳ್ಳೇದು. ಒಂದ್ ವೇಳೆ ವಾರಸ್ದಾರನ್ನ ಕೊಟ್ಬಿಟ್ಲು ಅಂದ್ರೆ ಈ ಅರಮನೆ ಸಿಂಹಾಸನ ಅವಳದಾಗತ್ತೆ. ಅದಕ್ಕೆ ಬಾಯಿ ಮುಚ್ಕೊಂಡಿರಿ. ಅಮ್ಮ ನೋಡಿ, ಈ ಫ್ಯಾಮಿಲಿ ಟ್ರೀಯಲ್ಲಿ ದೊಡ್ಡಮ್ಮ ಚಿತ್ರ ಚೆನ್ನಾಗಿ ಕಾಣ್ತಾ ಇದೆ. ಹೌದು ಮಗಳೇ, ತುಂಬಾ ಚೆನ್ನಾಗಿ ಮಾಡಿದೀಯಾ. ದೇವ್ರಿ, ನಾನು ಕೇಳ್ಕೊಳ್ದೇನಂದ್ರೆ ತಾರಾ ಅಕ್ಕನ್ಗೆ ಒಳ್ಳೇದ್ ಮಾಡಪ್ಪ. ಏನಾದ್ರೂ ಗೊತ್ತಾಯ್ತಾ? ಗಗನ್, ನಮ್ಗೆ ಅವ್ರ ಲೊಕೇಶನ್ ಗೊತ್ತಾಗಿದೆ. ನಿಮಗೂ ಕಳಿಸ್ತಾ ಇದ್ದೀನಿ. ನಾನು ಅಲ್ಲೇ ಸಿಗ್ತೀನಿ ನಿಮಗೆ. ಸರಿ. ಅವ್ರೇನ್ ಹೇಳಿದ್ರು? ಧರ ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಂತ? ಫೋನ್ ಲೊಕೇಶನ್ ಗೊತ್ತಾಗಿದೆ ಅಂತ ಈಗ ಕಳಿಸ್ತಾ ಇದ್ದಾರೆ. ಈ ಲೊಕೇಶನ್ ಇಲ್ಲಿ ಹತ್ತಿರದಲ್ಲಿ. ಸಮಾಧಾನ ಮಾಡ್ಕೊಳ್ಳಿ ಗಗನ್. ಗಗನ್, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ. ಗಗನ್, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ. ನಮ್ ಟೀಮು ಕೆಳಗೆ ಹೋಗಿದೆ. ಕಾರ್ ಪೂರ್ತಿಯಾಗಿ ಸುಟ್ಟು ಹೋಗಿದೆ. ಬಹುಶಃ ಬಾಡಿ ಕೂಡ. ಗಗನ್ ಸರ್, ಇಲ್ಲ ಗಗನ್ ಸರ್, ನೀವು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಧರ ಅವ್ರಿಗೆ ಏನೂ ಆಗಿರೋದಿಲ್ಲ. ಅವ್ರಿಗೇನು ಖಂಡಿತ ಆಗಿರಲ್ಲ. ಅವ್ರು ಸಿಕ್ಬಿಡ್ತಾರೆ. ಅವ್ರನ್ನ ಹುಡ್ಕೊಂಡು ಅವ್ರು ಖಂಡಿತವಾಗ್ಲೂ ಸಿಗ್ತಾರೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಮತ್ತೆ ನೀವೇನ್ ಬಾಡಿ ಅಂತ ಹೇಳ್ತಿದ್ದೀರಾ? ಅವರು ನಮ್ ಧಾರ, ಅವ್ರಿಗೇನು ಆಗಿರಲ್ಲ. ಒಂದ್ ವೇಳೆ ಅವರು ಮೊದ್ಲೇ ಗಾಡಿಯಿಂದ ಆಚೆ ಇಳಿದು ಹೋಗಿರ್ಬೋದು ಅಲ್ವಾ? ಏನು ಆಗಿರಲ್ಲ. ಸಮಾಧಾನ ಮಾಡ್ಕೊಳ್ಳಿದ್ದಾರೆ. ಅವ್ರಿಗೇನು ಆಗಿರಲ್ಲ.
ನಮಗೆ ಕೆಲವು ಎವಿಡೆನ್ಸ್ ಸಿಕ್ಕಿದೆ ಮ್ಯಾಮ್. ಈ ರಿಂಗ್ ಸಿಕ್ಕಿದೆ ಮತ್ತೆ ಸೆಲ್ ಫೋನ್. ಇದು ಧಾರಾಳ ಉಂಗುರ. ನೀನು ಯಾವಾಗಿಂದ ನನ್ನ ಹೆಂಡತಿ ಆದ್ಯೋ ಆವಾಗ್ಲಿಂದ ನನ್ನ ಜವಾಬ್ದಾರಿಯಿಂದ ನಾನು ದೂರ ಹೋಗಲ್ಲ. ಯಾರು ನಿನ್ನ ಅಧಿಕಾರನ ಕಿತ್ಕೊಳ್ಳೋದಕ್ಕೂ ನಾನು ಬಿಡಲ್ಲ. ಇವತ್ತು ನೀವು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಅದಕ್ಕೆ ನಾನು ಅನ್ಕೊಳ್ತಾ ಇದ್ದೀನಿ, ಇವತ್ತು ರಾತ್ರಿ ಜೊತೆ ಇದ್ದು ಜಾಸ್ತಿ ಪ್ರೀತಿ ಮಾಡಬೇಕು. ಇಲ್ಲಿ ನೀವು ಒಂದು ಯೋಚನೆ ಮಾಡಬೇಕು, ನಾನು ನಿಮ್ಮ ಹೆಂಡತಿ ರೂಪದಲ್ಲಿರಬೇಕು ಅನ್ನೋದಾದರೆ ಈ ಮದುವೆಗೆ ನೀವು ಒಪ್ಪಿಕೊಳ್ಳೇಬೇಕು. ಗಗನ್ ಅವರೇ, ನೀವು ನೆನ್ಪು ಮಾಡ್ಕೊಳ್ಳಿ, ಮೊದಲು ನಾನೇ ಒಪ್ಪಿರಲಿಲ್ಲ ನಿಮ್ಗೆ 2ನೇ ಮದುವೆ ಮಾಡಿಸೋದಕ್ಕೆ. ಈ ಪರಿಸ್ಥಿತಿಲಿ ನಾನು ನಿಮ್ಮನ್ನು ಕೇಳೋದೊಂದೇ, ನನ್ನ ಮನ್ಸಿದ್ರೆ ನನ್ನ ಕ್ಷಮಿಸ್ಬಿಡಿ. 7 ಜನ್ಮಕ್ಕೂ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ. ಪೂಜಾ, ನಾನು ನಿನ್ನ ತಾಯಿನ ನನ್ನ ತಾಯಿ ಥರ ನೋಡ್ತಾ ಇದ್ದೀನಿ. ಪೂಜಾ, ನೀನು ನನ್ನೆಲ್ಲ ಜವಾಬ್ದಾರಿನಲ್ಲೂ ಜೊತೆ ನಿಂತು ಹೆಜ್ಜೆ ಹಾಕ್ತಿದೀಯ. ಪೂಜಾ, ನಾನು ನಿನ್ನ ಮನಸ್ಸಿಂದ ತಂಗಿ ಅನ್ಕೊಂಡಿದ್ದೀನಿ. ಒಬ್ಳು ಅಕ್ಕ ತಂಗಿ ಕಷ್ಟಕ್ಕೆ ನಿಂತ್ಕೊಳ್ಳಿಲ್ಲ ಅಂದ್ರೆ ಅವಳು ಯಾವ ಸೀಮೆ ಅಕ್ಕ ಅನ್ಸ್ಕೊಳ್ತಾಳೆ. ಈ ಥರ ಸಂಬಂಧ ಹೊಂದಿದೀವಲ್ವ ನಾವಿಬ್ರು, ಇದನ್ನ ಜೀವನ ಪೂರ್ತಿ ನಡೆಸೋಣ ಪೂಜಾ. ಈ ಕೊನೆ ವಿಡಿಯೋನ ಧರಾ ಅವರೇ ರೆಕಾರ್ಡ್ ಮಾಡಿರೋದು. ಗಗನ್ ಅವರೇ, ಪೂಜಾ, ನಾನು ನಿಮ್ಮಿಬ್ರಿಗೂ ತುಂಬಾ ದುಃಖ ಕೊಟ್ಟಿದ್ದೀನಿ. ನಾನು ಅನ್ಕೊಂಡಿರ್ಲಿಲ್ಲ ನನ್ನ ತಪ್ಪಿಂದ ನಿಮ್ಮಿಬ್ರಿಗೆ ಇಷ್ಟೊಂದೆಲ್ಲ ನೋವಾಗುತ್ತೆ ಅಂತ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ನಿಮ್ ಜೀವನದಿಂದ ತುಂಬಾ ದೂರ. ಯಾರು ನನ್ನ ಹುಡುಕ್ಬೇಡಿ, ಯಾಕಂದ್ರೆ ನಾನು ನಿಮ್ಗೆ ಸಿಗಲ್ಲ. ಗಗನ್ ಸರ್, ಅಲ್ಲಮ್ಮ, ಏನ್ ಮಾಡ್ತಾ ಇರ ತಾವು? ಏನ್ ಮಾಡ್ತಾ ಇದ್ದೀರಾ ನೀವು? ಯಾರು ನೀವು? ನೀವು ಹುಷಾರಾಗಿದ್ದೀರಾ ಅಲ್ವಾ?